ಮೋಹನ್ ವಿಶ್ವ ಏನು ತಪ್ಪಿದೆ? ಸಿನಿಮಾದ ಕಾರ್ಯಕ್ರಮವೊಂದರಲ್ಲಿ ಸಿನಿಮಾದವ್ರು ಬರಬೇಕು ಅಂತ ನಿರೀಕ್ಷೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ಅಜಿತ್, ನೀವು ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಬಳಸ್ತಾ ಇರೋ ಭಾಷೆಗಳನ್ನ ನೋಡಿದ್ರೆ ನಮ್ಮದೇ ಒಬ್ರು ಶಾಸಕರಿಗೆ ಅನುದಾನ ಕಟ್ ಮಾಡಿದಾಗ ಜಯನಗರದ ರಾಮಮೂರ್ತಿ ಅವರಿಗೆ ಏನು ಹೇಳಿದ್ರು? ತಗ್ಗಿ ಬಗ್ಗಿ ನಡಿಬೇಕು ನನ್ನ ಹತ್ರ, ಅವಾಗಲೇ ಅಷ್ಟೇ ಅನುದಾನ ಕೊಡುವಂಥ ಮಾತುಗಳನ್ನ ಯೂಸ್ ಮಾಡಿದ್ರು. ಸೇಮ್ ಈಗಲೂ ಅಷ್ಟೇ ಅದೇ ಹ್ಯಾಬಿಟ್ಟೇ, ಇದೇನು ಹೋಗಲ್ಲ, ಇದು ಹಳೆ ಹ್ಯಾಬಿಟ್ ಇದು. ಇವತ್ತೂ ಅಷ್ಟೇ ಚಿತ್ರರಂಗದ ಪರವಾಗಿ ಏನೋ ಮಾತಾಡ್ತಾ ಇದ್ದೀನಿ, ಕಾರ್ಯಕ್ರಮ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಹಾಗೆ ಇವ್ರು ಮಾಡಿದಂಥ ಕಾಂಗ್ರೆಸ್ ಪ್ರಾಯೋಜಿತ ಕಾರ್ಯಕ್ರಮ ಅದು. ಇವರು ಗೋಕಾಕ್ ಚಳವಳಿ ಕಂಪೇರ್ ಮಾಡ್ತಾರಲ್ಲ, ಅವತ್ತು ಗೋಕಾಕ್ ಚಳವಳಿನಲ್ಲಿ ಅಣ್ಣವರು ಭಾಗಿಯಾದಾಗ ಅಲ್ಲೆಲ್ಲೂ ಅಷ್ಟೇ ಜನತಾದಳದ ಬಾವುಟ ಇರಲಿಲ್ಲ, ಕಾಂಗ್ರೆಸ್ ಬಾವುಟ ಇರಲಿಲ್ಲ, ಬಿಜೆಪಿ ಬಾವುಟ ಇರಲಿಲ್ಲ. ಈ ಕಾಂಗ್ರೆಸ್ ಮಾಡಿದಂತ ಮೇಕೆದಾಟು ಪಾದಯಾತ್ರೆ 10 ಅಡಿಗೂ ಸೋನಿಯಾ ಗಾಂಧಿ ಪೋಸ್ಟರ್ ಇತ್ತು, ರಾಹುಲ್ ಗಾಂಧಿ ಪೋಸ್ಟರ್ ಇತ್ತು, ಎಐಸಿಸಿ ಜನರಲ್ ಸೆಕ್ರೆಟರಿ ರಣದೀಪ್ ಸಿಂಗ್ ಸುರ್ಜೇವಾಲಾದ ದೊಡ್ಡ ಕಟೌಟ್ಗಳಿತ್ತು, ಸಿದ್ದರಾಮಯ್ಯ ಕಟೌಟ್ಗಳಿತ್ತು, ಡಿ ಕೆ ಶಿವಕುಮಾರ್ ಕಟೌಟ್ಗಳಿತ್ತು, ಚಲುವರಾಯಸ್ವಾಮಿ ಕಟೌಟ್ಗಳಿತ್ತು. ಅರ್ಥ ಆಯ್ತಲ್ಲ? ಇವ್ರು ಮಾಡಿದಂತ ಕಾಂಗ್ರೆಸ್ ಪ್ರೇರಿತ ಕಾರ್ಯಕ್ರಮಕ್ಕೆ ಚಿತ್ರರಂಗ ನಟರು ಬರ್ಲಿಲ್ಲ ಅಂತ ಹೇಳಿ ಅವ್ರು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಅದಾದ ನಂತರ ಇದೆ ಡಿ ಕೆ ಶಿವಕುಮಾರ್ ಮಾಡಿದ್ದೇನು? ಯಾವ ನೈತಿಕತೆ ಇದೆ ಅವ್ರಿಗೆ ಕಾವೇರಿ ಮೇಕೆದಾಟು ಬಗ್ಗೆ ಮಾತಾಡೋದಕ್ಕೆ? ಆ ಕಾರ್ಯಕ್ರಮ ಮಾಡಿ ಅಧಿಕಾರಕ್ಕೆ ಬಂದ ತಕ್ಷಣನೇ ಇಮ್ಮಿಡಿಯೇಟ್ ಆಗಿ ಜುಲೈ ತಿಂಗಳು ಇದೆ ಡಿ ಕೆ ಶಿವಕುಮಾರ್ ಸ್ಟಾಲಿನ್ ನ ಕರೆದ್ಬಿಟ್ಟು ಏನ್ ಏರ್ಪೋರ್ಟ್ ಅಲ್ಲಿ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿದ್ದೆ, ಕತ್ತಗೆ ಹಾರ ಹಾಕ್ಬಿಟ್ಟು ಕರ್ಕೊಂಡ್ಬಂದು ಕೂಡಿಸಿದ್ದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕರ್ಬಿಟ್ಟು ಸ್ಟಾಲಿನ್ ಅಲ್ಲಿ ನೋಡಿ ಹಾರ ಹಾಕ್ಬಿಟ್ಟು ಏನು ಸ್ಟಾಲಿನ್ ಬಂದ್ಬಿಟ್ಟು ಏನಕ್ಕೆ ಶಾಲು ಸಿದ್ದು ಡಿ ಕೆ ಶಿವಕುಮಾರ್ಗೆ? ಯಾಕಂದ್ರೆ ಅಬ್ಜೆಕ್ಷನ್ ಮೇಕೆದಾಟು ತಮಿಳುನಾಡೇ ಮಾಡ್ತಿರೋದು. ನಾಗರಾಜ್ ಯಾದವ್ ಪೂರ್ತಿ ಕೇಳಿಸ್ಕೊಳ್ಳಿ. ನಾಗರಾಜ್ ಯಾದವ್ ಮಾತಾಡಕ್ ಬಿಡಿ ಇನ್ನೊಬ್ಬರಿಗೆ. ನಾಗರಾಜ್ ಯಾದವ್ ಇನ್ನೊಬ್ಬರಿಗೆ ನಾಗರಾಜ್ ಯಾದವ್ ಮಾತಾಡಕ್ ಬಿಡಿ. ನಾಗರಾಜ್ ಯಾದವ್ ಮಾತಾಡಕ್ ಬಿಡಿ ಇನ್ನೊಬ್ಬರಿಗೆ. ಸುರೇಶ್ ನಾಗರಾಜ್ ಯಾದವ್ ಇಂಟ್ರಪ್ಟ್ ಮಾಡೋದ್ ಬಿಡ್ರಿ, ಇನ್ನೊಬ್ಬರಿಗೆ ಇಂಟ್ರಪ್ಟ್ ಮಾಡೋದ್ ಬಿಡ್ರಿ. ನಾಗರಾಜ್ ಯಾದವ್ ಇಂಟ್ರಪ್ಟ್ ಮಾಡೋದ್ ಬಿಡ್ರಿ. ಇಂಡಿಯಾ ಮೀಟಿಂಗ್ ಬಂದ್ರೆ ಅದಕ್ಕೂ ಅರ್ಥ ಆಗೋದಿಲ್ಲ ಅವ್ರಿಗೆ. ನಾಗರಾಜ್ ಯಾದವ್ ಏನ್ ಸಂಬಂಧ? ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡ್ಲಿಕ್ಕೆ ಹೇಳಿ, ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡ್ಲಿಕ್ಕೆ ನಿಮ್ಗೊಂದು ಸಲಹೆ ಕೊಡ್ಲಾ ನಾಗರಾಜ್ ಯಾದವ್ ಸರ್? ಅವ್ರಿಗೆ ಹೇಳಿ, ನಾನು ನಿಮ್ಗೊಂದು ಸಲಹೆ ಕೊಡ್ಲಾ? ನಾನು ಐ ಅಂಡರ್ಸ್ಟುಡ್, ಪ್ಲೀಸ್ ಟೆಲ್ ಹಿಮ್. ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಅದ್ರ ಕಂಟಿನ್ಯೂಯೇಷನ್ 23ರಲ್ಲಿ ಅಧಿಕಾರಕ್ಕೆ ಬಂದ್ಮೇಲೆ ಬರಗಾಲ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಸ್ಟಾಲಿನ್ ನ ಕರೆಸಿ ಸನ್ಮಾನ ಮಾಡಿ ಅದಾದ ಕೆಲವೇ ದಿವಸಗಳಲ್ಲಿ ರಾತ್ರೋರಾತ್ರಿ 15 ದಿವಸ ತಮಿಳುನಾಡಿಗೆ 10 TMC ನೀರು ಬಿಟ್ರು. ಯಾರು ಮಾತು ಕೇಳ್ಕೊಂಡ್ಬಿಟ್ರಿ ಇವರು? ಇದೇ ಇವರ ನಮ್ಮ ನಾಡು ನಮ್ಮ ಹಕ್ಕು ಅಥವಾ ನಮ್ಮ ನದಿ ನಮ್ಮ ಹಕ್ಕು ಅನ್ನೋ ಹೋರಾಟನ ಇವರು ಕದ್ದು ಮುಚ್ಚಿ ನೀರು ಬಿಟ್ಬಿಟ್ಟು ತಮಿಳುನಾಡಿಗೆ ರೈತರಿಗೆ ಬೆನ್ನ ಚೂರಿ ಹಾಕ್ಬಿಟ್ಟು ಒಂದ್ ಕಡೆ ಹೋರಾಟ ಮಾಡ್ತೀನಿ ಅಂತ ಇನ್ನೊಂದ್ ಕಡೆ ಸ್ಟಾಲಿನ್ಗೆ ನೀವು ಸನ್ಮಾನ ಮಾಡ್ಬಿಟ್ಟು ಇವತ್ತು ನೀವು ಮಾಡಿದಂತ ಒಂದು ನಿಮ್ಮ ರಾಜಕೀಯ ತೆವಲಿಗೋಸ್ಕರ ನೀವು ಚಿತ್ರರಂಗದವ್ರನ್ನ ಬೈತೀರಾ? ನೀವು ಏನ್ ಟೇಕನ್ ಫಾರ್ ಗ್ರಾಂಟೆಡ್ ಅವರೇ ನಿಮ್ ಕಾರ್ಯಕರ್ತರು ಅನ್ಕೊಂಡ್ಬಿಟ್ಟಿದ್ದೀರಾ? ನೀವು ಮಾಡುವಂತ ಸೋನಿಯಾ ಗಾಂಧಿ ಪೋಸ್ಟರ್, ರಾಹುಲ್ ಗಾಂಧಿ ಪೋಸ್ಟರ್ ಕಾರ್ಯಕ್ರಮಕ್ಕೆ ಬಂದು ಜೈಕಾರ ಹಾಕೋದಕ್ಕೆ ಅವತ್ ಮಾಡಿದಂತ ಕಾರ್ಯಕ್ರಮಗಳ ಹೋರಾಟಗಳಾಗ್ಬೋದು. ಯಾವತ್ತು ರಾಜಕೀಯವಾಗಿರ್ಲಿಲ್ಲ ಅದು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಜನತಾದಳದ್ದು ಅಲ್ಲ. ಅದು ನೀವು ಅದನ್ನ ಇವತ್ತು ಕಂಪೇರ್ ಮಾಡ್ತೀರಾ? ಮತ್ತೆ ತಿರ್ಗಾ ಯಾರದು ರವಿ ಗಣಿಗ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇಂಡಸ್ಟ್ರಿ ಬಗ್ಗೆ ಅವ್ರು ಮಾತಾಡ್ಲಿ ಇಲ್ಲ ಅಂತಲ್ಲ, ಆ ಮನುಷ್ಯನ್ ನಿಜವಾಗ್ಲೂ ಅಷ್ಟೇ ಸಬ್ಸಿಡಿ ಕಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ. ಒಂದ್ ವಾರಕ್ಕೆ ಎಷ್ಟು ಸಿನಿಮಾ ರಿಲೀಸ್ ಆಗಿದೆ? ಡಿ ಕೆ ಶಿವಕುಮಾರ್ ಲೂಲು ಮಾಲ್ ಇದೆಯಲ್ಲ ಸ್ಕ್ರೀನ್ಗಳು, ಎಷ್ಟು ಕನ್ನಡ ಸಿನಿಮಾ ರಿಲೀಸ್ ಆಗುತ್ತೆ ಹೇಳಿ ನೋಡೋಣ. ತಾಕತ್ತಿದ್ರೆ ತಮಿಳು ತೆಲುಗು ರಿಲೀಸ್ ಮಾಡೋದಿಲ್ವಾ? ಬೇರೆ ಸಿನಿಮಾಗಳು ಹಾಕೋದಿಲ್ಲ ಇವರು. ಹಾಗಾದ್ರೆ ಇವ್ರು ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಕಾರ್ಯಕ್ರಮ ಮಾಡ್ತೀನಿ, ನೀವು ಬನ್ನಿ, ನೀವು ಬರಬೇಡಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಎಷ್ಟು ರಿಲೀಸ್ ಮಾಡ್ತಾರೆ ಲೂಲು ಮಾಲ್ ಅಲ್ಲಿ ಇವರು ಕನ್ನಡ ಸಿನಿಮಾಗಳನ್ನ? ಹಾಗಾದ್ರೆ ನೀವೇ ಕಳಿಸಿ ನಿಮ್ ರಿಪೋರ್ಟರ್ನ ಕಳೆದ 1 ವರ್ಷ ತೆಗೆದು ನೋಡಿ. ಹಾಗಾದ್ರೆ ಎಷ್ಟು ತಮಿಳು ರಿಲೀಸ್ ಆಗಿದೆ, ಎಷ್ಟು ತೆಲುಗು ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇವ್ರು ರಾಜಕೀಯಕ್ಕೋಸ್ಕರ ಬಾಯಿಗೆ ಬಂದಂಗೆ ಮಾತಾಡೋದು. ತಿರ್ಗಾ ಅದೇ ಹೇಳದ್ನಲ್ಲ, ಇದೊಂಥರ ಹ್ಯಾಬಿಟ್ ಆಗಿದೆ ಕಂಟಿನ್ಯೂಸ್ ಆಗಿ ಅವ್ರಿಗೆ. ಬಿಸ್ನೆಸ್ ರೀ, ಏ ಅಲಗ್ ಬಿಸ್ನೆಸ್ ಅಂತ ಮಾತಾಡ್ಬೇಕಾದ್ರೆ ಪಾರ್ಟಿ ವೈಭವೀಕರಣ ಆಗ್ತದೆ. ಅವ್ರ ಪಾರ್ಟಿ ಅವರು, ಅವ್ರ ಪಾರ್ಟಿ ಅವರು. ನಾವು ಚಿತ್ರರಂಗ ಬಡವರು ಸಾಯ್ತಾ ಇದ್ದೇವೆ ಇಲ್ಲಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.